ನಮಸ್ಕಾರ. ಕರ್ನಾಟಕ ಬಿಗ್ ಬಾಸ್ ಮನೆಯಲ್ಲಿ ಸ್ನೇಹ ಉಳಿಯಲ್ವಂತೆ, ಕಾವ್ಯ ಗಿಲ್ಲಿ ಸ್ನೇಹ ಕಾಣಿಸ್ಲಿಲ್ವಾ ಸಂಗೀತ ಅವರೇ ಎನ್ನುವಂಥ ವಿಷಯದ ಬಗ್ಗೆ ನಾನು ಮುಂದೆ ಮಾತಾಡಕತ್ತೀನಿ. ಏನಪ್ಪ ಅಂತಂದರೆ, ಇವತ್ತು ಕರ್ನಾಟಕದೊಳಗೆ ಅಗ್ನಿ ಪರೀಕ್ಷೆ ಒಳಗೆ ಜಡ್ಜ್ ಆಗಿರುವಂಥ ಸಂಗೀತ ಅವರು ಈ ಬಿಗ್ ಬಾಸ್ನಲ್ಲಿ ನಡೀತಿರುವಂತಹ ಸ್ಪರ್ಧಿಗಳ ಆಯ್ಕೆ ಮುಖಾಂತರ ಅಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಏನಪ್ಪ ಅಂತಂದ್ರೆ, 100% ಉಳಿಯಲ್ಲ, ಯಾವ ಚಿಗವ ನಿನ್ನಂತಹ ಕಚಡ ಸ್ನೇಹ ಮಾಡಿದ್ರೆ ಬಿಗ್ ಬಾಸ್ ಮನೆಯಾಗಲ್ಲ, ನಿಮ್ಮ ಮನೆಯಾಗೇ ಉಳಿಯಂಗಿಲ್ಲ. ಇದನ್ನು ಮಾತ್ರ ಅರ್ಥ ಮಾಡ್ಕೊಂಬಿಡಿ. ಯಾಕಪ್ಪ ಅಂದ್ರೆ ನೀನು ಅಂಥ ಸ್ನೇಹ ಮಾಡಿ ಬಿಗ್ ಬಾಸ್ ಮನೆಯೊಳಗಲ್ಲ ನಿನ್ನ ಜೊತೆಗೆ ಇರಕ್ಕ, ಹೊರಗೆ ಕೂಡ ನಿನ್ನ ಜೊತೆಗೆ ಯಾರಂಗಿಲ್ಲ, ಮನೆಯಾಗೂ ಯಾರಂಗಿಲ್ಲ, ಈ ಪಕ್ಕದ ಮನೆಯಾಗೂ ಯಾರಂಗಿಲ್ಲ, ನಿನ್ನ ಕಾಲೇಜ್ನೊಳಗೂ ಯಾರಂಗಿಲ್ಲ, ನಾಳೆಗೆ ನಿನ್ನ ಗಂಡನ ಜೊತೆಗೂ ನೀನು ಹಿಂಗ ಇದ್ದಪ್ಪ ಅವನೂ ಇರಂಗಿಲ್ಲ. ಮತ್ತು ತಪ್ಪು ತಿಳ್ಕೊಬೇಡ, ನಾನು ಹೇಳಕಚ್ಚಿರೋದು ಅರ್ಥ ಮಾಡ್ಕೊಂಬಿಡಿ. ಯಾಕಪ್ಪ ಅಂದ್ರೆ ಸ್ನೇಹದ ಬಗ್ಗೆ ಇರತಕ್ಕಂಥ ಗೌರವ ನಿನಗೆ ಗೊತ್ತಿಲ್ಲ. ಸ್ನೇಹದ ಅಂದ್ರೆ ಏನು? ಸ್ನೇಹ ಅಂದರೆ ಯಾವುದೇ ಸ್ವಾರ್ಥವನ್ನು ಬಯಸದೇ ಇರುವಂತಹ ಬಹುದೊಡ್ಡ ಗಟ್ಟಿಯಾಗಿರುವಂಥ ಸಂಪತ್ತದು. ಮನೆಯಲ್ಲಿ ತಾಯಿ ಕೂಡ ಒಂದೊಮ್ಮೆ ಬೈಬೋದು, ಮನೆಯಲ್ಲಿ ತಂದೆ ಕೂಡ ಒಂದೊಮ್ಮೆ ಬೈಬೋದು, ಮನೆಯಲ್ಲಿ ತಾಯಿ, ತಂಗಿ, ಸ್ನೇಹ, ಅಕ್ಕ ಎಲ್ಲರೂ ಕೂಡ ಒಂದಲ್ಲ ಒಂದು ದಿನ ದೂರ ಆಗ್ಬೋದು. ದುಡಿಯೋದಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಅಥವಾ ಚಟ ಮಾಡ್ತಾನೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಏನೇ ಮಾಡಿದ್ರು ಕೂಡ ಕುಟುಂಬದವರಿಂದ ಒಂದಿಷ್ಟು ದೂರ ಇರ್ಬೋದು. ಆದ್ರೆ ಸ್ನೇಹಿತ ಅನ್ನುವಂಥ ಸ್ನೇಹದ ಸಂಪತ್ತು ಏನೈತಲ್ಲ, ಅದು ಮಾತ್ರ ಯಾವತ್ತಿಗೂ ದೂರ ಆಗಲ್ಲ. ನೀನು ಕಚಡ ಆಗು, ದೇಶದ್ರೋಹಿ ಆಗು, ಮತ್ತೊಬ್ಬ ಏನೋ ಕೊಲೆ ಸುಲಿಗೆ ಏನೇ ಮಾಡಿ ನೀನು ಆದರೂ ಕೂಡ ದೋಸ್ತ ಯಾವತ್ತಿಗೆ ಬಿಟ್ಟು ಹೋಗಿಲ್ಲ. ಅದು ನಿಜವಾಗಿರತಕ್ಕಂಥ ದೋಸ್ತಿ, ಅದು ನಿಜವಾಗಿರತಕ್ಕಂಥ ಸಂಪತ್ತು. ಆ ಸ್ನೇಹದ ಬಗ್ಗೆ ಮಾತನಾಡುವ ಮುಂಚೆ ಗಮನದಲ್ಲಿರಿ. ಚಿಗವ ನೀನು ಸ್ನೇಹವನ್ನು ಮಾಡಿರುವಂತಹ ವಿಚಾರದಲ್ಲಿ ನಿಮ್ಮ ಸೀಸನ್ 10ರಲ್ಲಿ ಸ್ನೇಹ ಯಾರ ಜೊತೆಗೆ ಮಾಡಿದ್ದೀನಿ? ನೀನು ಮೊದಲು ಕಾರ್ತಿಕ್ ಮಹೇಶ್ ಅವ್ರ ಜೊತೆಗೆ ನಿನ್ನ ಸ್ನೇಹ ಇತ್ತು. ಆದ್ರೆ ಆ ಸ್ನೇಹವನ್ನು ಬಿಟ್ಟೋದಿ ಯಾವುದಕ್ಕೋಸ್ಕರ? ಒಂದು ಕಪ್ಪಿಗೋಸ್ಕರ ಒಂದಷ್ಟು ನಿನ್ನ ಬೆಂಬಲ, ಒಂದಷ್ಟು ನೀನು ಒಬ್ಬ ಬಲಾಢ್ಯ ಹೆಣ್ಣುಮಗಳು ಅಂತ ಹೇಳಿಬಿಟ್ರು. ಅವಾಗ ಬಿಟ್ಟು ಹೋಗ್ಬಿಟ್ಟು ಕಾರಣನೇ ಕೊಡಲಿಲ್ಲ, ನಿಜವಾದ ಕಾರಣನೇ ಹೇಳಲಿಲ್ಲ. ನನಗಂತೂ ನಿಮ್ಮ ಸೀಸನ್ ಒಳಗೆ ನಿಮ್ಮ ಸ್ನೇಹ ಯಾಕೆ ಬಿತ್ತು ಅನ್ನೋದೇ ಗೊತ್ತಾಗಲಿಲ್ಲ. ಆ ಸ್ನೇಹದ ಅಂದ್ರೆ ಏನು? ಆ ಸ್ನೇಹ ಅಷ್ಟು ಗಟ್ಟಿಯಾಗಿರ್ತದೆ. ಸ್ನೇಹ ಅಂತ ಯಾವುದೇ ಸ್ವಾರ್ಥವಿಲ್ಲದೆ, ಯಾವುದೇ ಸ್ಥಳದಲ್ಲಾದರೂ ಕೂಡ, ಯಾವುದೇ ಸಮಯದಲ್ಲಾದರೂ ಕೂಡ ನಾನು ನಿನ್ನ ಜೊತೆಗೆ ನಿಲ್ತೀನಿ, ನಾನು ನಿನ್ನ ಜೊತೆಗೆ ಇರ್ತೀನಿ, ನಿನ್ನಿಂದ ನನ್ನನ್ನು ಯಾರು ದೂರ ಮಾಡೋಕ್ಕಾಗಲ್ಲ. ಯಾವನ್ಯಾವನು ಏನೇ ಚಾಡಿ ಹೇಳಿದ್ರು ಕೂಡ, ಯಾವನ್ಯಾವನು ಇಬ್ಬರು ಮಧ್ಯೆ ತಂದಿಕ್ಕಿದ್ರು ಕೂಡ ನಮ್ಮ ಮೇಲೆ ನನಗೆ ನಂಬಿಕೆ ಇದೆ, ನಿನ್ನ ಮೇಲೆ ನನಗೆ ನಂಬಿಕೆ ಇದೆ ಅನ್ನುವಂಥದ್ದು ನಿಜವಾದ ಸ್ನೇಹ. ಕಷ್ಟದಲ್ಲಿ ಮಾತ್ರ, ಸುಖದಲ್ಲಿ ಮಾತ್ರ ಇರುವುದು ಸ್ನೇಹವಲ್ಲ. ಕಷ್ಟದಲ್ಲೂ ಕೂಡ ಜೊತೆಯಾಗಿ ಅರ್ಧಾಂಗಿ ಎನ್ನುವಂತಹ ಹೆಂಡತಿ ಯಾವ ರೀತಿಯಾಗಿ ಗಂಡನ ಜೊತೆಗೆ ಜೀವನವನ್ನು ಸಂಭಾಳಿಸಿ ಅವನಿಗಾಗಿ ಜೀವನವನ್ನು ತ್ಯಾಗ ಮಾಡುತ್ತಾಳೋ, ಅದೇ ರೀತಿ ಸ್ನೇಹಿತ ಕೂಡ ತನ್ನ ಇಡೀ ಜೀವನವನ್ನ ತನ್ನ ಸ್ನೇಹಿತನ ಅರ್ಧ ಭಾಗ ಜೀವನದಲ್ಲೆಲ್ಲವೂ ಕೂಡ ಹೆಂಡತಿಯನ್ನು ಹೊರತುಪಡಿಸಿದರೆ ಗಂಡನ ಜೊತೆಗೆ ಇರುವಂತಹ ಹೆಂಡತಿ ಆಗಿರ್ಬೋದು, ಹೆಂಡತಿ ಜೊತೆಗೆ ಆಗಿರುವಂತಹ ಗಂಡ ಆಗಿರ್ಬೋದು, ಆ ಗಂಡ ಹೊರಗಡೆ ಹೋಗಿ ಇನ್ನರ್ಧ ಜೀವನವನ್ನು ತನ್ನ ಸ್ನೇಹಿತನ ಜೊತೆಗೇನೆ ಕಳೀತಾನ. ಅದು ನಿಜವಾಗಿರತಕ್ಕಂಥ ಸ್ನೇಹ, ಅದು ನಿಜವಾಗಿರತಕ್ಕಂಥ ಸಂಪತ್ತು. ಆ ಸ್ನೇಹದ ಸಂಪತ್ತಿನ ಬಗ್ಗೆ ಹೇಳಲಿಕ್ಕೂ ಕೂಡ ಪದಗಳು ಸಾಲಂಗಿಲ್ಲ. ಒಂದೊಂದ್ಸರಿ ಲವರ್ನ ಕೂಡ ಮರೆತು ಬಿಡ್ಬೋದು, ಆದರೆ ಸ್ನೇಹಿತನನ್ನು ಮರೆಯಂಗಿಲ್ಲ, ಆ ಸ್ನೇಹವನ್ನು ಮರೆಯಂಗಿಲ್ಲ. ಈ ಮನಸ್ಸಿನಲ್ಲಿ ಜೀವವನ್ನು ಕಳೆದುಕೊಳ್ಳುವಷ್ಟು ಹುಟ್ಟಿರುವಂತಹ ಪ್ರೀತಿಯನ್ನು ಒಂದೊಂದ್ಸರಿ ಕಿತ್ತೆಸೆದು ಬಿಡ್ತೀವಿ. ನಡೆ ನಿನ್ನಿಂದ ಏನಾಗೋದಿಲ್ಲ ಮಗಂತೇಳಿ. ಬಟ್ ಆ ಸ್ನೇಹವನ್ನು ಐತಲ್ಲ, ಯಾವತ್ತಿಗೂ ಸ್ನೇಹವನ್ನು ಮರೆಯೋಕ್ಕಾಗಂಗಿಲ್ಲ. ಆ ಸ್ನೇಹ ಅಂಥದ್ದು. ಆ ಸ್ನೇಹದ ಬಗ್ಗೆ ಮಾತನಾಡುವ ಮುಂಚೆ ಎಚ್ಚರವಾಗಿರಬೇಕು. ನಿನ್ನ ಥರ ಸ್ನೇಹ ಮಾಡಿದ್ರಂತೂ ಎಲ್ಲೂ ಉಳಿಯಂಗಿಲ್ಲ. ಇದು ಮಾತ್ರ ಸತ್ಯ. ಇದು ಯಾಕಪ್ಪ ಕಾರ್ತಿಕ್ ಮಹೇಶ್ಗೂ ನಿನಗೂ ಬಹುದೊಡ್ಡವಾದಂಥ ಸ್ನೇಹ ಇತ್ತು. ಆ ಸ್ನೇಹ ಯಾಕೆ ಬಿಟ್ಟೋದ್ರಿ? ಒಂದೂ ಅರ್ಥ ಆಗಲಿಲ್ಲ. ಯಾಕೆ ಬಿಟ್ಟೋದ್ರಿ? ನೋಡಿಲ್ವ, ನಾನು ಆತನ ಸಂತೈಸಿದ್ದು ನೋಡಿದ್ದೇನೆ, ಆತನ ಕಣ್ಣಲ್ಲಿ ಕಣ್ಣಿಟ್ಟು ನೀನು ಮಾತನಾಡಿದ್ದನ್ನು ನೋಡಿದ್ದೇನೆ. ನಿನ್ನ ಮೇಲೂ ಕೂಡ ಕಾರ್ತಿಕ್ ಸಾಕಷ್ಟು ಪ್ರೀತಿ ಇತ್ತು, ಹೇಳಲಾಗದಂತಹ ಪ್ರೀತಿ ಇತ್ತು, ವಿವರಿಸಲಾಗದಂತಹ ಪ್ರೀತಿ ಇತ್ತು, ಅದ್ಭುತವಾಗಿರುವಂತಹ ಸ್ನೇಹವಿತ್ತು. ಆ ಸ್ನೇಹಕ್ಕೆ ಹೆಸರಿಡದಂತಹ ಬಂಧುತ್ವವಿತ್ತು. ಹೊರಗಡೆ ನೋಡಿದ್ರೆ ಫ್ಯಾನ್ ಪೇಜ್ಗಳು ಜಗ್ಗೆದ್ದು ಬಿಟ್ಟಿದ್ದು, ಇನ್ಸ್ಟಾಗ್ರಾಮ್ ಒಳಗಡೆ ಆಗಿರ್ಬೋದು, ಎಲ್ಲ ಕಡೆ ಆಗಿರ್ಬೋದು. ಸಂಗೀತ ಕಾರ್ತಿಕ್ ನಾವು ಎಷ್ಟು ಫ್ಯಾನ್ ಪೇಜ್ಗಳಿದ್ವು. ಬಟ್ ನೀವಿಬ್ಬರು ಮಾಡಿದ್ದೇನು? ಕಾರ್ತಿಕ್ ಕಡೆಯಿಂದ ಯಾವುದೇ ಸಮಸ್ಯೆ ಆಗಿಲ್ಲ, ನಿನ್ನಿಂದ ಏನು ಸಮಸ್ಯೆ ಆಯಿತು ಗೊತ್ತಿಲ್ಲ. ಒಟ್ಟಿನಲ್ಲಿ ಆತ ಮೇಲೆ ಬಿದ್ದು ಮಾತಾಡಿಸಿದ್ರು ಕೂಡ ಮಾತಾಡಲಿಲ್ಲ, ಆತ ಏನೋ ಮಾಡೋಕೆ ಹೋದ್ರು ಕೂಡ ಮಾತಾಡಲಿಲ್ಲ, ನಿಜವಾಗ್ಲೂ ಒಟ್ಟಿನಲ್ಲಿ ಮಾತಾಡಲಿಲ್ಲ. ಕೊನೆಗೂ ಯಾವಾಗ ಬಿಗ್ ಬಾಸ್ ಮುಗಿತಾ ಬಂತು ಅವಾಗ ವಿನಯ್ ಅವ್ರ ಜೊತೆ ಸ್ನೇಹ ಮಾಡಿದ್ವಿ. ಕೊನೆಗೂ ಕೂಡ ನೀನು ಕಾರ್ತಿಕ್ ಅವರನ್ನ ಒಂದಿಷ್ಟು ಕಿಂಚಿತ್ತು ಕೂಡ ಮಾತನಾಡಿಸಿಲ್ಲ. ನಾವು ನೋಡಿದ್ದೇವೆ ಅದನ್ನು. ನಿನ್ನ ಜೊತೆಗಿರುವಂಥ ತನಿಷಾ, ಸಂಗೀತ, ಕಾರ್ತಿಕ್ ಎಂಥ ಸ್ನೇಹ ಅದು. ಈ ಮೂವರಲ್ಲಿ ಅದ್ಭುತವಾಗಿರುವಂಥ ಸ್ನೇಹ. ಬಿಗ್ ಬಾಸ್ ಮನೆಯಲ್ಲಿ ಸ್ನೇಹವೇ ಉಳಿದಿಲ್ವಾ? ಯಾಕೆ ಉಳಿದಿಲ್ಲ ಹೇಳೆ ನಾನು. ದಿವ್ಯಾ ಉರುಡುಗ ಮತ್ತು KP ಅರವಿಂದ್ ಅವರ ಸ್ನೇಹ ಗೊತ್ತಾ ನಿನಗೆ? ಅದ್ಭುತವಾಗಿರುವಂಥ ಸ್ನೇಹ. ಈಗೀಗ ಏನೋ ಒಂದಷ್ಟು ಕಾಂಟ್ರವರ್ಸಿ ಆಗ್ತಾ ಇದೆ. ಬಟ್ ಬಿಗ್ ಬಾಸ್ ಗೆದ್ದು ಹೊರಗಡೆ ಬಂದ ಮೇಲೂ ಕೂಡ ಕೆ ಅರವಿಂದ್ ಸೋತರು ಕೂಡ ಹೊರಗಡೆ ಬಂದ ಮೇಲೆ ಇನ್ನಷ್ಟು ಕೂಡ ಅವರಿಬ್ಬರ ಸ್ನೇಹ ಅಷ್ಟೇ ಗಟ್ಟಿಯಾಗಿತ್ತು. ಇದೇ ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧೆ ವಿನ್ನರ್ ಆಗಿರುವಂತಹ ಹನುಮಂತು ಮತ್ತು ಧನರಾಜ್, ಇವರಿಬ್ಬರ ಸ್ನೇಹ ಇವತ್ತಿಗೂ ಕೂಡ ಹಂಗೆ ಇದೆ. ಒಳಗೂ ಕೂಡ ಹಂಗೆ ಇತ್ತು, ಹೊರಗೂ ಕೂಡ ಅದೇ ರೀತಿಯಾಗಿದೆ. ಅದ್ಭುತವಾಗಿರುವಂಥ ಸ್ನೇಹ. ಆ ಹನುಮಂತು ಟಕ್ಕರ್ ಕೊಡ್ಬೇಕಾದ್ರೆ ಯಾವತ್ತಿಗೂ ಕೂಡ ಟಕ್ಕರ್ ಕೊಡೋದು ನಿಲ್ಲಿಸಿಲ್ಲ. ಸ್ನೇಹ ಬೇರೆ, ಈ ಆಟ ಬೇರೆ ಅಂತ ಹೇಳ್ತಿದ್ದ ಹನುಮಂತು. ಆ ರೀತಿ ನೀನು ನಡ್ಕೊಳ್ಳಿಲ್ಲ. ಅದೇ ರೀತಿ ಈಗ ಬಿಗ್ ಬಾಸ್ 12ರ ವಿಜೇತನಾಗಿರುವಂಥ ಗಿಲ್ಲಿ ಮತ್ತು ಕಾವ್ಯ ಸ್ನೇಹದ ಬಗ್ಗೆ ನಿನಗೆ ಗೊತ್ತಾ?
ಅದ್ಭುತವಾಗಿರುವಂಥ ಸ್ನೇಹ. ಇಡೀ ಕರ್ನಾಟಕದ ಸಂಪತ್ತನ್ನು ಗೆದ್ದಿರುವಂಥ ಸ್ನೇಹ ಅದು. ಇಡೀ ಸಂಪತ್ತು. ಈ ಸ್ನೇಹ ಅಂದರೆ ಹೆಂಗಿರಬೇಕು, ಯಾವ ಸ್ಥಳದಲ್ಲಿ ಯಾವ ರೀತಿಯಾಗಿರ್ಬೇಕು, ಈ ಜನ ಏನೇ ಟ್ರೋಲ್ ಮಾಡಲಿ, ಇವತ್ತು ಗಿಲ್ಲಿ ಕಾವ್ಯ ಮದುವೆ ಆಗ್ಬೇಕು ಹಂಗಿರ್ಬೇಕು ಹಿಂಗಿರ್ಬೇಕು, ನೀವಿಬ್ಬರು ಲವರ್ಸು ಒಳಗೆ ಏನೇನೋ ಎಡಿಟ್ ಮಾಡ್ತಾರ, ಅಬಾಬಾಬಾ ಆ ರೀತಿ ಎಡಿಟ್ ಮಾಡ್ತಾರ, ಈ ರೀತಿ ಎಡಿಟ್ ಮಾಡ್ತಾರ, ಗಂಡ ಹೆಂಡತಿ ತಾಳಿ ಕಟ್ಟಿದ್ದು ಕೂಡ ಎಡಿಟ್ ಮಾಡ್ಯಾರ, ಇಬ್ಬರು ಟ್ರಿಪ್ ಹೋಗಿದ್ದು ಎಡಿಟ್ ಮಾಡ್ಯಾರ, ಇಬ್ಬರು ಜೊತೆಗೆ ಇಬ್ಬರು ಮುತ್ತು ಕೊಟ್ಟಿದ್ದು ಎಡಿಟ್ ಮಾಡ್ಯಾರ, ಇಬ್ಬರು ತಲೆ ಇಟ್ಟು ಮಕ್ಕೊಂಡಿದ್ದು ಎಡಿಟ್ ಮಾಡ್ಯಾರ, ಇಬ್ಬರು ಕೈ ಹಿಡ್ಕೊಂಡು ಎಡಿಟ್ ಮಾಡ್ಯಾರ, ಇಬ್ಬರು ಲಗ್ನದ ಒಂದು ಸಿಗ್ನಲ್ ಇಟ್ಟದ್ದು ಎಡಿಟ್ ಮಾಡ್ಯಾರ. ಆದರೂ ಕೂಡ ಅವರಿಬ್ಬರು ಯಾವುದು ಕೂಡ ತಲೆ ಕೆಡಿಸಿಲ್ಲ. ಯಾಕಂದ್ರೆ ಅವ್ರ ನಿಜವಾದ ಸಂಪತ್ತು. ನಿನ್ನ ರೀತಿ ಸ್ನೇಹ ಸಂಪತ್ತಲ್ಲ ಅವ್ರದ್ದು, ನಿಜವಾದ ಸ್ನೇಹ. ನಿನ್ನ ರೀತಿ ಸ್ನೇಹ ಮಾಡಲಿಲ್ಲ ಅವರು. ನಿಜವಾಗ್ಲೂ ಅದ್ಭುತವಾಗಿರುವಂಥ ಸ್ನೇಹ ಅದು. ಅದೇ ರೀತಿಯಾಗಿ ಬಿಗ್ ಬಾಸ್ ನಿನ್ನ ಸೀಸನ್ನಲ್ಲಿ ಸಂತು ಪಂತು ಒಂದು ಹೆಸರಾಗಿರುವಂತಹ ವರ್ತೂರು ಸಂತೋಷ್ ಮತ್ತು ತುಕಾಲಿ ಸಂತೋಷ್ ಅವರು ಕೂಡ ಅದ್ಭುತವಾಗಿರುವಂಥ ಸ್ನೇಹ. ಆ ಸ್ನೇಹ ಕೂಡ ಕೊನೆಗಾಲಕ್ಕೆ ಪ್ರತಿ ಸಾರಿ ಬಿಗ್ ಬಾಸ್ ಫೈನಲ್ ಅಲ್ಲಿ 5 ಜನ ಇರ್ತಿದ್ರು. ಬಟ್ ಆ ಸೀಸನ್ ಅಲ್ಲಿ ಅವರಿಬ್ಬರ ಸ್ನೇಹವನ್ನು ಕಂಡು 6 ಜನರನ್ನು ಫೈನಲಿಸ್ಟ್ ಆಗಿ ಮಾಡಿದ್ರು. ನೆನಪಿಲ್ವಾ? ಸ್ನೇಹದ ಬಗ್ಗೆ. ಸ್ನೇಹ ಅಂದ್ರೆ ಅದಕ್ಕೊಂದು ಸಂಪತ್ತ. ನಿಜವಾಗ್ಲೂ ನನಗೂ ದೋಸ್ತರದಾರ, ನನಗೂ ಒಬ್ಬ ದೋಸ್ತರ. ಇವತ್ತಿಗೂ ಊರಲ್ಲಿ ಓಡಾಡಿದ್ರೆ ಜೋಡೆತ್ತು ಅಂತ ಕರೀತಾರೆ ನಮ್ಮಿಬ್ಬರನ್ನು. ಅದಿರ್ಬೇಕು. ನಾ ಏನಾರು ತಪ್ಪು ಮಾಡಿದೆ ನೇರವಾಗಿ ಒದ್ದು ಹೇಳ್ತಾನ, ನಾನು ಬಡದು ಹೇಳ್ತಾನ, ಮಗನೇ ಕೆಟ್ಟ ಹೆಸರು ತಗೋಬೇಡ ಅಂತೇಳಿ. ಅದು ನಿಜವಾದ ಸ್ನೇಹ. ಅವನು ಬಡದ ಅಂತ ಹೇಳ್ಬಿಟ್ಟು ನಾನು ನನ್ನ ಸ್ನೇಹಿತನ ಅಲ್ಲ ನೀನು ಅಂದ್ಬಿಟ್ರೆ ಮುಗಿದೋಗ್ತದೆ ಕತೆ. ಸ್ನೇಹಿತನ ಅಲ್ಲ ಅದು. ಏನೋ ಒಂದು ಸ್ವಾರ್ಥಕ್ಕೆ ಹೋಗಿ ರೊಕ್ಕ ಕೊಡೋದ್ರಿಂದ ಹಿಡಿದು, ರೊಕ್ಕ ತಗೊಳ್ಳೋದ್ರಿಂದ ಹಿಡಿದು, ನನಗೆ ಹೊಟ್ಟೆ ಹಸುವಾಗಿದ್ದಪ್ಪ ಅಂತಂದ್ರೆ ಮಗನೇ ಬೋಸೊಡಿಕಿ ನನಗೆ ಕೊಡ್ಸಲೇ, ನಾಷ್ಟ ಕೊಡ್ಸಲೇ, ಹಸುವಾಗೈತೆ ಅನ್ಬೇಕು ನಾನು. ಅಂದ್ರೆ ಅವನಿಗೆ ನನ್ನ ಮೇಲೆ ಅಷ್ಟು ನಂಬಿಕೆ ಇರಬೇಕು, ನನಗೆ ಅವನ ಮೇಲೆ ಅಷ್ಟು ನಂಬಿಕೆ ಇರಬೇಕು. ನಾ ಏನೇ ಬೈದ್ರು ನನ್ನ ಬಿಟ್ಟೋಗಲ್ಲ ಅವನು ಅನ್ನೋದು. ಅವನಿಗೂ ನಾನು ಏನಂದ್ರು, ನಾ ಬಡಿದ್ರು ಕೂಡ ನನ್ನ ಸ್ನೇಹಿತ ಬಿಟ್ಟೋಗಲ್ಲ ಅನ್ನೋ ನಂಬಿಕೆ ಅವನಿಗಿರಬೇಕು. ಅದು ನಿಜವಾಗಿರ್ತಕ್ಕಂಥ ಸ್ನೇಹ. ಯಾವುದೋ ಚಿಲ್ಲರ್ ಚಾ ಕುಡಿದಿದ್ದು 10 ರೂಪಾಯಿ ಕೊಡಲಿಲ್ಲ ಅಂತೇಳಿ ಕಿಸ್ಕೊಂಡು ಶಟ್ಕೊಂಡು, ಅದು ಯಾವುದೋ ಏರ್ ಪಿನ್ ಕೊಡಲಿಲ್ಲ, ರಿಬ್ಬನ್ ಕೊಡಲಿಲ್ಲ ಅಂತೇಳಿ ಶಟ್ಕೊಂಡು ಹೋಗೋದು ಸ್ನೇಹ ಅಲ್ಲವ ಮುದಿಕೆ. ಸ್ನೇಹ ಅಂದ್ರೆ ಅದಕ್ಕೊಂದು ಸಂಪತ್ತು. ಅದು ಇದೇ ಜೀವಮಾನದೊಳಗೆ ಏನು ಆಸ್ತಿ ಐತೆ ಅದು ಯಾವುದೂ ಕೂಡ ಬರಲ್ಲ ಸ್ನೇಹದ ಜೊತೆಗೆ. ಸ್ನೇಹಕ್ಕೆ ಅದು ತೂಕ ಹಾಕಿರೋದು ಕಿಂಚಿತ್ತು ಕೂಡ ಅಲ್ಲದು. ಯಾವುದೇ ಸ್ನೇಹ, ಯಾವುದೇ ಬಂಧುತ್ವ ತಗ, ತಾಯಿಯ ಪ್ರೀತಿ ಎಷ್ಟು ಶ್ರೇಷ್ಠವಾಗಿರುತ್ತೋ ಒಬ್ಬ ಗೆಳೆಯನ, ಒಬ್ಬ ಗೆಳತಿಯ ಸ್ನೇಹ ಕೂಡ ಅಷ್ಟೇ ಶ್ರೇಷ್ಠವಾಗಿರುತ್ತ. ಇದಕ್ಕೆ ಉದಾಹರಣೆ ಗಿಲ್ಲಿ ಮತ್ತು ಕಾವ್ಯ. ಇವರಿಬ್ಬರ ಸ್ನೇಹ ಇಡೀ ಕರ್ನಾಟಕವೇ ಕೊಂಡಾಡುತ್ತಿದೆ. ಅದ್ಭುತವಾಗಿರುವಂಥ ಸ್ನೇಹ. ಆ ಗಿಲ್ಲಿ ಸ್ಟಾರ್ಟಿಂಗಿಂದ ಯಾವಾಗ ಇದು ಹಾಕಿದ್ರು, ಕೋಡಿ ಹಾಕಿದ್ರೆ ಇಬ್ಬರ ಮಧ್ಯೆ ರಬ್ಬರ್ ಕಟ್ಟಿದ್ರು, ಆವತ್ತಿನಿಂದ ಹಿಡಿದು ಕೊನೆವರೆಗೂ ಕೂಡ ಗಿಲ್ಲಿ ಕಾವ್ಯ ಎಷ್ಟು ಜನ ಅವರಿಬ್ಬರನ್ನ ಪ್ರೀತಿಸಿದ್ದು. ಅವರಿಬ್ಬರ ಕಟೌಟ್ಗಳನ್ನ ಹಾಕಿದ್ರಲ್ಲಿ ಗೆಲ್ಲೋ ಮುಂಚೆ ಗೆಲ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಇವತ್ತಿಗೂ ಕೂಡ ಗಿಲ್ಲಿ ಕಾವ್ಯ ಟ್ರೆಂಡ್ ಒಳಗದಾರ. ಅವರಿಬ್ಬರ ಬಗ್ಗೆ ಒಂದೇ ವಿಡಿಯೋ ಮಾಡೋ, ಅವರಿಬ್ಬರ ಬಗ್ಗೆ ಒಂದಷ್ಟು ಸ್ನೇಹದ ಪ್ರೀತಿ ಆಡೋ, ಕಿತ್ಕೊಂಡು ಹೋಗ್ಬಿಡ್ತದ. ಅಷ್ಟರ ಮಟ್ಟಿಗೆ ಸ್ನೇಹ. ಅವರಿಬ್ಬರು ಬೇರೆ ಬೇರೆ ಸಿನಿಮಾ ಮಾಡ್ತಿರೋದು, ಬಟ್ ಜನ ಅಷ್ಟರವರೆಗೆ ಅವರಿಬ್ಬರು ಸಿನಿಮಾ ಮಾಡಲಿ, ಅವರಿಬ್ಬರಿಗೆ ಆಶೀರ್ವಾದ ಮಾಡಿಬಿಡ್ತೀವಿ. ಅವರಿಬ್ಬರು ಕೂಡ ಅದ್ಭುತವಾಗಿರುವಂಥ ಸ್ನೇಹ ಇದ್ದಾರೆ. ಅವರಿಬ್ಬರು ಮದುವೆ ಆಗ್ಬೇಕು, ಅವರಿಬ್ಬರು ಪ್ರೀತಿಸ್ಬೇಕಂತ ಜನ ಒಪ್ಕೊಂಡ್ಬಿಟ್ಟಾರ. ಬಟ್ ಕಾರ್ತಿಕ್ ಮತ್ತು ಸಂಗೀತ ಸ್ನೇಹ ಕೂಡ ಹಂಗೆ ಇತ್ತು. ಹೊರಗೆ ಬಂದಿದ್ರು ಕೂಡ ನಿಮ್ಮದೇ ಹಂಗೆ ಆಗ್ತಿತ್ತು. ಬಟ್ ಅದು ಆಗಲಿಲ್ಲ. ಯಾಕಂದ್ರೆ ನೀನು ಆ ರೀತಿ ಮಾಡಿದಿ. ಅದಕ್ಕಾಗಿ ಕಾರ್ತಿಕ್ ಲಾಸ್ಟಿಗೆ ಯಾವಕ್ಕೆ ನಮ್ರತ ಜೊತೆಗೆ ಒಂಟ ಸ್ನೇಹಿತವಾಗಿ, ಬೇರೆ ವಿಚಾರಕ್ಕಲ್ಲ. ಮತ್ತು ಬೇರೆ ಅರ್ಥ ಮಾಡ್ಕೋಬೇಡ. ಕಾವ್ಯ ಸ್ನೇಹವನ್ನು ಮನಸ್ಸಲ್ಲಿಟ್ಕೊಳ್ಳೋ, ಧನರಾಜ್ ಮತ್ತು ಹನುಮಂತವರ ಸ್ನೇಹವನ್ನು ಮನಸ್ಸಲ್ಲಿಟ್ಕೋ, ಸಂತು ಪಂತು ವರ್ತೂರು ಸಂತೋಷ್ ಮತ್ತು ತುಕಾಲಿ ಸಂತೋಷ್ ಸ್ನೇಹವನ್ನು ಮನಸ್ಸಲ್ಲಿಟ್ಕೋ. ಅದಾದ ನಂತರ ಈ ಮತ್ತು KP ಅರವಿಂದ್ ಮತ್ತು ದಿವ್ಯಾ ಉರುಡ ಇವರಿಬ್ಬರು ಸ್ನೇಹವನ್ನು ಮನಸ್ಸಲ್ಲಿ ಇಟ್ಕೊಂಡು ಸ್ನೇಹದ ಬಗ್ಗೆ ವಿಚಾರ ಮಾಡು. ಅವರಿಬ್ಬರು ಕೂಡ ಅಲ್ಲೊಂದು ಸಂದರ್ಭ ಬರ್ತದೆ. ಅಭಿಷೇಕ್ ಮತ್ತು ಶ್ರೇಯಸ್ ಎನ್ನುವಂಥವ್ರು ಸ್ನೇಹದ ಬಗ್ಗೆ ಮಾತನಾಡಿದಾಗ ನಿರಂಜನ್ ದೇಶಪಾಂಡೆ ಒಂದು ಪ್ರಶ್ನೆ ಕೇಳ್ತಾನೆ. ಸಂಗೀತಕ್ಕೆ ಬೆಸ್ಟ್ ಉದಾಹರಣೆ ಇಲ್ಲಿದ್ದಾರೆ. ಸಂಗೀತ ಅವರೇ, ಬಿಗ್ ಬಾಸ್ ಅಲ್ಲಿ ಫ್ರೆಂಡ್ಶಿಪ್ ಉಳಿಯುತ್ತಾ ಅಂತ ಕೇಳಿದಾಗ ಸಂಗೀತ ಹತ್ರ ನೋ 100% ಸ್ನೇಹ ಉಳಿಯಲ್ಲ. ನಿಜವಾಗ್ಲೂ ನೀನು ಸ್ನೇಹದ ಬಗ್ಗೆ ಅರ್ಥ ಮಾಡ್ಕೊಂಡಿಲ್ಲ. ಸ್ನೇಹ ಅಂದ್ರೆ ಏನಂತಾನೆ ಗೊತ್ತಿಲ್ಲ ನನಗೆ ಅನ್ಸಾಕೈತೈತಿ ಈ ಉತ್ತರ ಕೊಟ್ಟ ಮೇಲೆ. ನೀನು ನಿಜವಾಗ್ಲೂ ಸ್ನೇಹದ ಬಗ್ಗೆ, ಅದು ಸ್ನೇಹ ಮಾಡಿದವರಿಗೆ ಮಾತ್ರ ಗೊತ್ತಿರ್ತದೆ. ಒಂಟಿಯಾಗಿ ಬೆಳೆದವನಿಗೆ, ತನ್ನ ಜೀವನದ ಅನುಭವಗಳನ್ನು ಹೇಳಿಕೊಟ್ಟಂಥ ಸ್ನೇಹಿತನಿಗೆ, ಬೆಳೆಯಲು ಆಸರೆ ಆಗಿರುವಂಥ ಸ್ನೇಹಿತನಿಗೆ ಅದು ಗೊತ್ತಿರ್ತದ. ಆ ಸ್ನೇಹದ ಬಗ್ಗೆ ನನಗೆ ಗೊತ್ತು. ಎಷ್ಟೋ ಜನಗಳಿಗೆ ಗೊತ್ತು ಸ್ನೇಹ ಅಂದರೆ ಏನು ಅಂತ. ಬಟ್ ಸ್ನೇಹದ ಬಗ್ಗೆ ಇರುವಂತಹ ಅನುಕಂಪ, ಪ್ರೀತಿ, ಮಮಕಾರ, ವಾತ್ಸಲ್ಯ, ಬಂಧುತ್ವ, ಶಕ್ತಿ, ನಂಬಿಕೆ, ವಿಶ್ವಾಸ, ಆ ಧೈರ್ಯ. ಸ್ನೇಹ ಅಂದ್ರೆ ಒಂದು ಧೈರ್ಯ. ನನ್ನ ಸ್ನೇಹಿತನಿಗೋಸ್ಕರ ಯಾವಾಗಲೂ ಕೂಡ ಪ್ರಾಣ ಕೊಡೋಕೆ ಕೂಡ ಕೆಲವೊಬ್ಬರು ಹುಡುಗರು ತಯಾರಿರ್ತಾರೆ. ಅಷ್ಟರ ಮಟ್ಟಿಗೆ ಸ್ನೇಹ ಅನ್ನೋದು ಬಿಗ್ ಬಾಸ್ ಮನೇಲೆಲ್ಲ ಎಲ್ಲ ಕಡೆನೂ ಸ್ನೇಹ ಇದ್ದೇ ಇರ್ತದೆ. ಸೊ ಅದ್ಭುತವಾಗಿರುವಂಥ ಸ್ನೇಹ ಅದು. ಹಾಗಾಗಿ ಈ ಗಿಲ್ಲಿ ಕಾವ್ಯ ಕೂಡ ಸ್ನೇಹ ಅಷ್ಟೇ. ಅವತ್ತಿಗೆ ಹೆಂಗಿದ್ರು ಇವತ್ತಿಗೂ ಹಂಗೆ ಇದ್ದಾರೆ. ಯಾರು ಜನ ಏನು ಟ್ರೋಲ್ ಮಾಡಿದ್ರು, ಏನು ಮಾತಾಡಿದ್ರು, ಅವರಿಬ್ಬರು ಕೂಡ ತಲೆ ಕೆಡಿಸ್ಕೊಳ್ಳಲ್ಲ. ಇವು ಹಿಂಗೆ ಹೊಡ್ಕೊಂತಿರ್ತಾವೆ, ಬರ್ಕನ ತಲೆ ಕೆಡಿಸ್ಬಿಡ. ನಮ್ಮಿಬ್ಬರು ಸ್ನೇಹ ಯಾವತ್ತಿಗೂ ದೂರ ಆಗ್ಬಿಡಂತೆ. ಇವತ್ತಿಗೂ ಸಿಕ್ಕರೆ ಕಿಲಕಿಲನ್ನಾಗ್ತಾರೆ. ಇವತ್ತಿಗೂ ಕೂಡ ಯಾವುದೇ ಕಾರ್ಯಕ್ರಮದಲ್ಲಿ ಗಿಲ್ಲಿ ಕಾವ್ಯ ಅಂತ, ಗಿಲ್ಲಿ ಹೋದ್ರೆ ಕಾವ್ಯ ಅಂತ ಕೂಗ್ತಾರೆ, ಕಾವ್ಯ ಓದ್ಲಪ್ಪ ಅಂದ್ರೆ ಗಿಲ್ಲಿ ಅಂತ ಕೂಗ್ತಾರೆ. ಅಷ್ಟರ ಮಟ್ಟಿಗೆ ಅವರಿಬ್ಬರು ಸ್ನೇಹ ಬಿಲ್ಡ್ ಆಗೈತೆ. ಅದ್ಭುತವಾಗಿರುವಂಥ ಸ್ನೇಹ. ಆ ಸ್ನೇಹದ ಬಗ್ಗೆ ಒಂಚೂರು ಮಾತಾಡಬಾ ಮುದಿಕೆ. ಬಿಗ್ ಬಾಸ್ ಮನೆಯೊಳಗಡೆ ಸ್ನೇಹ ಐತೆ. ನಿಜವಾಗ್ಲೂ ಹೋಗುವಂಥವ್ರು ಸ್ನೇಹ ರೀತಿಯಿಂದನೇ ಇರಲಿ. ಹೊರಗಡೆ ಬಂದ ಮೇಲೆ ಸ್ನೇಹ ಆದ್ರೂ ಉಳಿತೆ. ಕಪ್ಪು ಉಳಿಲಿಲ್ಲ ಅಂದ್ರೆ ಪರವಾಗಿಲ್ಲ, ನಿಮ್ಮ ಸ್ನೇಹ ಬಾಂಡಿಂಗ್ ಹಂಗೆ ಇರ್ತದೆ.
ಸೊ ಹಂಗಾಗಿ ಆ ಸ್ನೇಹವನ್ನು ಉಳಿಸ್ಕೇರಿ. ಸ್ನೇಹದ ಬಗ್ಗೆ ಮಾತನಾಡುವ ಮುಂಚೆ ಒಂದು ಸ್ವಲ್ಪ ಎಚ್ಚರದಿಂದ, ಯಾಕಂದ್ರೆ ಸ್ನೇಹ ಭಾಳ ದೊಡ್ಡ ಶಕ್ತಿ ಇರುವಂತಹ ಒಂದು ಬಂಧುತ್ವ, ಅದು ಬಂಧ ಅದು. ಸೊ ಹಾಗಾಗಿ ಆ ಸ್ನೇಹದ ಅದರ ಬಗ್ಗೆ ಮಾತಾಡೋಕ್ಕೂ ಕೂಡ ಯಾರಿಗೂ ಯೋಗ್ಯತೆ ಇಲ್ಲ. ತಾಯಿಯ ಪ್ರೀತಿಗಿಂತಲೂ ಅಷ್ಟರ ಮಟ್ಟಿಗೆ ತಾಯಿಯ ಪ್ರೀತಿಗೆ ಹೋಲುವಂತಹ ಒಂದು ಸ್ನೇಹ, ಅದ್ಭುತವಾಗಿರುವಂಥ ಸ್ನೇಹಗಳಿದ್ದಾವೆ, ನೋಡಿದ್ದೀವಿ ನಾವು, ಕಣ್ಣಾರೆ ಕೂಡ ಕಂಡಿದ್ದೀವಿ. ಸೊ ಹಾಗಾಗಿ ಸ್ನೇಹವನ್ನು ಮಾತಾಡೋ ಮುಂಚೆ ಸಂಗೀತ ಅವರೇ ಗಿಲ್ಲಿ ಕಾವ್ಯ ಸ್ನೇಹವನ್ನು ನೆನಪು ಮಾಡ್ಕೊಳ್ರಿ, ಧನರಾಜ್ ಹನುಮಂತ್ ಅವ್ರ ಸ್ನೇಹವನ್ನು ನೆನಪು ಮಾಡ್ಕೊಳ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿನ್ನೆ ಮಾತನಾಡಿದಂಥ ವಿನಯ್ ಅವರ ಬಗ್ಗೆ ಏನಾದರೂ ತೊಂದರೆ ಇದೆ ದಯವಿಟ್ಟು ಕ್ಷಮಿಸ್ರಿ ಅಂತ ಹೊಟ್ಟೆ ಹಾಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ. ಧನ್ಯವಾದಗಳು.